ಓಹೋ ಹೋ ಹೋ ಹೋ. ಏನೋ ಚಿಲ್ ಮಾಡೋದು ರೋಡಲ್ಲಿ. ಎದಾಳ್ಸೋಣ ಹಂಗೆ ಅದು. ಎದಾಳಮ್ಮ ಹೇಳು. ಎದಾಳು ಎದಾಳ. ಸೆಂಟ್ರ್ ರೋಡಲ್ಲಿ ಮಲ್ಬಿಟ್ಟೈತೆ ನೋಡಿ. ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಆಯ್ತು. ಒಳ್ಳೆ ರೋಡಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾರಲ್ಲ ಜನಗಳು, ಆ ತರ ಧರಣಿ ಕುತ್ಕೊಂಡ್ಬಿಟ್ಟವೆ ಎಲ್ಲ ಹಸುಗಳು. ಯಾವ ವಿಷಯಕ್ಕೆ ಅಂತಾನೆ ಕೇಳಲಿಲ್ಲ, ನಾನು ಮರ್ತೋಗ್ಬಿಟ್ಟೆ, ಕೇಳ್ಬೇಕಿತ್ತು. ಮನುಷ್ಯರಿಂದ ನಮಗೆ ನೆಮ್ಮದಿ ಇಲ್ಲ, ಮನುಷ್ಯರಿಂದ ನಮಗ್ ಮುಕ್ತಿ ಬೇಕು, ಮನುಷ್ಯರಿಗೆ ಧಿಕ್ಕಾರ ಧಿಕ್ಕಾರ ಅಂತ ಅಷ್ಟೇ, ಇನ್ನೇನ್ ಹೇಳ್ತಾವ ಪಾಪ ಅವು. ಬೆಂಗಳೂರಲ್ಲಿ ಬರೀ ಜನಗಳ ಲೈಫ್ ಅಷ್ಟೇ ಅಲ್ಲ, ದನಗಳ ಲೈಫು ಕಷ್ಟ. ಆಕ್ಚುಲಿ ಒಂದು ಕಹಿ ಸತ್ಯ ಏನ್ ಗೊತ್ತಾ, ಇವಾಗ ನಾವೆಲ್ಲ ಏನಿದು ಹಸು ದನಗಳೆಲ್ಲ ರೋಡಲ್ಲಿ ಮಲ್ಕೊಂತವೆ ಅಂತ ಬೇಜಾರಾಗ್ತಿದೀವಲ್ಲ, ಇನ್ ಸ್ವಲ್ಪ ವರ್ಷಗಳು ಹೋದ್ರೆ ಹುಲಿ ಸಿಂಹಗಳೆಲ್ಲ ಬಂದ್ ರೋಡಲ್ಲಿ ಮಲ್ಕೊಂತವೆ. ಬಿಕಾಸ್ ಗೊತ್ತು ಬೆಂಗಳೂರು ಸಿಟಿ ಇವಾಗ ಎಷ್ಟು ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಕಾಡನ್ನೆಲ್ಲ ನಾಶ ಮಾಡಿದ್ರೆ ಕಾಡು ಪ್ರಾಣಿಗಳೆಲ್ಲ ಎಲ್ಲ ಹೋಗ್ಬೇಕು, ಆಬ್ವಿಯಸ್ ಸಿಟಿ ಒಳಗಡೆ ಬರ್ತವೆ. ಸ್ವಲ್ಪ ದಿನ ಹೋಗ್ಲಿ ಇರಿ, ಬೆಂಗಳೂರು ಸಫಾರಿ ಆಗ್ಬಿಡುತ್ತೆ. ಕಾರಲ್ಲಿ ಹೋಗ್ತಾ ಇದ್ರೆ ರೋಡಲ್ಲೆಲ್ಲ ಹುಲಿ ಸಿಂಹ ಕರಡಿ ಎಲ್ಲ ಕಾಣಿಸ್ತಿರ್ತವೆ. ಮುಂದೆ ಸಿಕ್ಕಾಬಿಟ್ಟೆ ಡೀಪ್ ಫಾರೆಸ್ಟ್ ಡೈನೋಸಾರ್ಗಳೆಲ್ಲ ಇದೆ. ಡೈನೋಸರ್ ಸರ್. ಅಲ್ಲಿ ಡೈನೋಸಾರ್ ಅದಾ ಏ ಅಲ್ಲಪ್ಪ ನಾಯಿ. ಎಷ್ಟಿದ್ರು ಸಾಲಲ್ಲ ಗುರು, ಈ ಮಾನವ ಜಾತಿನೇ ಹಂಗೆ, ಏನು ಮಾಡಕ್ಕಾಗಲ್ಲ. ಇನ್ನೂ ಬೇಕು. ಎಲ್ಲಾ ಜಾಗನ ನಾವೇ ಆಕ್ರಮಿಸ್ಕೊಂಡ್ಬಿಟ್ರೆ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡಲ್ಲ ಗುರು. ಒಳ್ಳೇದಾಗ್ತದ ನಿನ್ಗೆ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಎಲ್ಲಾ ಜೀವರಾಶಿಗಳನ್ನು ಭೂಮಿ ಮೇಲೆ ಇದ್ರೇನೆ ಮನುಷ್ಯ ಅನ್ನೋನು ಕೂಡ ಬದುಕಾಗೋದು, ಇಲ್ಲ ಅಂದ್ರೆ ನಾವು ಬದುಕಾಗಲ್ಲ. ಹುಲಿ ಸಿಂಹಗಳೆಲ್ಲ ರೋಡಲ್ಲಿ ಮಲ್ಕೊಳ್ಳುವಂತ ಟೈಮ್ ಬರೋದಕ್ಕೂ ಮುಂಚೆ ಸ್ವಲ್ಪ ಇನ್ಮೇಲಾದ್ರೂ ಸಿಟಿನ ಕಂಟ್ರೋಲ್ ಇಟ್ಕೊಳ್ಳಿ. ಐ ಮೀನ್ ಜಾಸ್ತಿ ಎಕ್ಸ್ಪೆಂಡ್ ಮಾಡಕ್ ಹೋಗ್ದೇನೆ ಅಂತ ಕಾಡುಗಳನ್ನ ನಾಶ ಮಾಡೋದನ್ನ ಕಮ್ಮಿ ಮಾಡಿ ಆದಷ್ಟು. ಆಮೇಲೆ ಈ ತರ ರೋಡಲ್ಲಿ ಹಸು ದನ ಎಮ್ಮೆ, ಅಯ್ಯೋ ಕೆಲವು ಸಲ ಕರುಗಳೆಲ್ಲ ಮಲ್ಕೊಂಡಿರ್ತಾವೆ, ಚಿಕ್ಕ ಕರುಗಳು ಪಾಪ. ಬೇಕು ಅಂತ ಯಾರು ಆಕ್ಸಿಡೆಂಟ್ ಮಾಡಲ್ಲ ಆಬ್ವಿಯಸ್ಲಿ, ಬಟ್ ಗೊತ್ತಿಲ್ದೇನೆ ಸುಮ್ನೆ ಕರುಗಳ ಮೇಲೆಲ್ಲ ಹತ್ತಿಸ್ಕೊಂಡು ಹೋದ್ರೆ ಕಾರು ಟ್ರಕ್ಗಳೆಲ್ಲ ಓಡಾಡ್ತಿರುತ್ತೆ. ಈ ತರ ಏನಾದ್ರು ರೋಡಲ್ಲಿ ಮಲಗಿರೋದನ್ನ ನೋಡಿದ್ರೆ ದಯವಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ಅವನ್ನ ಎಬ್ಬಿಸ್ಬಿಡಿ ಅಲ್ಲಿಂದ.